ವೀಕ್ಷಕರೇ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಮಿಷನ್ ದಂಧೆ ಪ್ರಾರಂಭ ಆಗಿದೆಯಾ, ಹವ್ಯಾತವಾಗಿ ಅದು ನಡೀತಾ ಇದೆಯಾ ಎನ್ನುವಂತಹ ಒಂದು ವಿಚಾರಕ್ಕೆ ಇವತ್ತು ಸ್ವತಃ ಜನಪ್ರತಿನಿಧಿಗಳೇ ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥ ಘಟನೆ ಚನ್ನಪಟ್ಟಣ ನಗರಸಭೆಯಲ್ಲಿ ನಡೆದಿದೆ. ಅಂದ್ರೆ ನಗರಸಭೆಯ ಬಜೆಟ್ನ ಮಂಡನೆ ಏನಿವತ್ತು ನಡೀತು, ಆ ಬಜೆಟ್ ಮಂಡನಾ ಸಭೆಯಲ್ಲಿ JDS ಜೊತೆಗೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಸದಸ್ಯರು ಕೂಡ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡುವ ಮೂಲಕ ಚನ್ನಪಟ್ಟಣದಲ್ಲಿ ಕಮಿಷನ್ ದಂಧೆ ಹೆಚ್ಚಾಗಿದೆಯಾ ಎನ್ನುವುದಕ್ಕೆ ಪ್ರತ್ಯಕ್ಷವಾಗಿ ಇವತ್ತು ನಗರಸಭೆ ಬಜೆಟ್ ಮಂಡನಾ ಸಭೆ ಸಾಕ್ಷಿಯಾಗಿದೆ. ಅಂದ್ರೆ ಈ ಬಗ್ಗೆ ನ್ಯೂಸ್ 18 ಕೂಡ ಕಳೆದ ನಮ್ಮೂರಲ್ಲಿ ನ್ಯೂಸ್ 18 ಒಂದು ಪ್ರಸಾರವನ್ನ ಮಾಡಿತ್ತು, ಒಂದು ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಅಂದ್ರೆ ಚನ್ನಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ, ಅವುಗಳನ್ನ ಸೆರೆ ಹಿಡಿಬೇಕು, ಜೊತೆಗೆ ಬೀದಿ ನಾಯಿಗಳಿಂದ ನಗರದ ಮತ್ತು ಗ್ರಾಮೀಣ ಭಾಗದ ಜನರನ್ನ ರಕ್ಷಣೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮೂರಲ್ಲಿ ನ್ಯೂಸ್ 18 ಮೂಲಕ ನಾವು ಗಮನವನ್ನ ಸೆಳೆದಿದ್ವಿ. ಇದೇ ವಿಚಾರವಾಗಿ ಇವತ್ತು ಏನು ಚನ್ನಪಟ್ಟಣ ನಗರಸಭೆಯ ಬಜೆಟ್ನಲ್ಲಿ ನಾಯಿ ಸೆರೆ ಹಿಡಿಲಿಕ್ಕೆ, ಜೊತೆಗೆ ಸಂತಾನ ಹರಣ ಮಾಡಲಿಕ್ಕೆ, ಜೊತೆಗೆ ಅವುಗಳಿಗೆ ಒಂದು ಆಶ್ರಯ ತಾಣ ಮಾಡಲಿಕ್ಕೆ ಎಲ್ಲ ಈ ಒಂದು ಯೋಜನೆ ಏನಿದೆ ಸರಿಸುಮಾರು 1,40,00,000 ಅಂದಾಜು ವೆಚ್ಚವನ್ನ ಈಗಾಗಲೇ ಬಜೆಟ್ನಲ್ಲಿ ಒಂದು ಘೋಷಣೆಯನ್ನ ಮಾಡಲಾಗಿದೆ. ಈ ವಿಚಾರ ಪ್ರಸ್ತಾಪ ಆಗ್ತಿದ್ದಂತೆ ನಗರಸಭೆಯ ಈ ಒಂದು ಸಭೆಯಲ್ಲಿ ಒಂದು ಕೋಲಾಹಲ ಸೃಷ್ಟಿಯಾಯಿತು. ಏನು JDSನ ಸದಸ್ಯರಾಗಿರುವಂತಹ ಮಂಜುನಾಥ್ ಅವರು ಜೊತೆಗೆ ಕಾಂಗ್ರೆಸ್ನ ಸದಸ್ಯರಾಗಿರುವಂತಹ ರೇವಣ್ಣ ಅವರು ಏರು ಧ್ವನಿಯಲ್ಲಿ ಈ ವಿಚಾರವಾಗಿ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ JDSನ ಸದಸ್ಯರಾಗಿರುವಂತಹ ಮಂಜುನಾಥ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಯಾರು ನಾಯಿ ಹಿಡಿಲಿಕ್ಕೆ ಆ ಟೆಂಡರ್ ಅನ್ನ ತೆಗೆದುಕೊಂಡಿದ್ದಾನೆ ಗುತ್ತಿಗೆದಾರ, ಆ ಗುತ್ತಿಗೆದಾರನಿಂದ 10% ಕಮಿಷನ್ ಅನ್ನ ಕೇಳಲಾಗಿದೆ. ಹಾಗಾಗಿ ಈ ಯೋಜನೆ ಇಲ್ಲಿಯವರೆಗೂ ಕೂಡ ಪ್ರಾರಂಭ ಆಗಿಲ್ಲ. ಏನು ಕಳೆದ ಜನವರಿ ಫೆಬ್ರವರಿಯಲ್ಲೇ ಈ ಒಂದು ಯೋಜನೆ ಪ್ರಾರಂಭ ಆಗಬೇಕಾಗಿತ್ತು. ಡಿಸೆಂಬರ್ನಿಂದಲೂ ಕೂಡ ಈ ಯೋಜನೆ ಸಾಕಷ್ಟು ಒಂದು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಅಂದ್ರೆ ಚನ್ನಪಟ್ಟಣದಲ್ಲಿ ಈಗ ಏನು ಬೀದಿ ನಾಯಿಗಳ ಹಾವಳಿ ಬಹಳಷ್ಟು ಹೆಚ್ಚಾಗಿದೆ. ಆರೋಗ್ಯ ಇಲಾಖೆಯ ಮಾಹಿತಿಯ ಪ್ರಕಾರ ನಗರ ವ್ಯಾಪ್ತಿಯಲ್ಲಿ ಕಳೆದ 6 ತಿಂಗಳಲ್ಲಿ ಸರಿಸುಮಾರು 1,000ಕ್ಕೂ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿದೆ. ಗ್ರಾಮಾಂತರ ಭಾಗದಲ್ಲಿ 450ಕ್ಕೂ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿವೆ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಈ ಒಂದು ನಾಯಿ ಹಿಡಿಲಿಕ್ಕೆ, ನಾಯಿಗಳ ಸಂತಾನ ಹರಣ ಮಾಡಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸಿ ಅದಕ್ಕೆ ಸೂಕ್ತವಾದಂತಹ ಹಣಕಾಸಿನ ವ್ಯವಸ್ಥೆಯನ್ನ ಮಾಡಿದ್ರೂ ಕೂಡ ಸ್ಥಳೀಯವಾಗಿ ಆ ಗುತ್ತಿಗೆದಾರ ಯಾರು ಆ ಒಂದು ಯೋಜನೆಯನ್ನ ಟೆಂಡರ್ ಅನ್ನ ತೆಗೆದುಕೊಂಡು ಆ ನಾಯಿ ಕಾರ್ಯಾಚರಣೆ ಮಾಡಲಿಕ್ಕೆ ಮುಂದಾಗಿದ್ದ, ಆ ಟೆಂಡರ್ದಾರನಿಗೆ 10% ಕಮಿಷನ್ ಅನ್ನ ಕೊಡಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿ ಯಾರೋ ಅವರಿಗೆ ಒಂದು ಧಮಕಿಯನ್ನ ಹಾಕಿದ್ದಾನೆ. ಹಾಗಾಗಿ ಈ ಯೋಜನೆ ಸ್ಥಗಿತ ಆಗಿದೆ ಎನ್ನುವಂತಹ ನೇರ ಆರೋಪವನ್ನ ಇವತ್ತು ನಗರಸಭೆಯ ಬಜೆಟ್ನ ಸಭೆಯಲ್ಲಿ ನಗರಸಭಾ ಸದಸ್ಯರು, ಜನರಿಂದ ಆಯ್ಕೆಯಾಗಿರ್ತಕ್ಕಂತಹ ಜನಪ್ರತಿನಿಧಿಗಳೇ ಒಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ, ಆ ಗುತ್ತಿಗೆದಾರನಿಂದ ಯಾರಾದರೂ ಅಧಿಕಾರಿ ಲಂಚವನ್ನ ಕೇಳ್ತಾ ಇದ್ದಾರಾ, ಕಮಿಷನ್ ಅನ್ನ ಕೇಳ್ತಾ ಇದ್ದಾರಾ, ಅಥವಾ ತಾಲೂಕಿನ ಯಾರಾದರೂ ಒಬ್ಬ ಜನಪ್ರತಿನಿಧಿ ಕಮಿಷನ್ ಅನ್ನ ಕೇಳ್ತಾ ಇದ್ದಾನಾ ಎನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಅವರು ನೇರವಾಗಿ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ. ನಮಗೆ ಕೆಲವೊಂದು ಮಾಹಿತಿಗಳಿದೆ, ಹಾಗಾಗಿ ಈ ಯೋಜನೆ ತಡೆ ಆಗ್ತಾ ಇದೆ ಎನ್ನುವಂತಹ ನೇರ ಆರೋಪವನ್ನ JDSನ ಸದಸ್ಯರಾಗಿರುವಂತಹ ಮಂಜುನಾಥ್ ಅವರು ಮಾಡಿದ್ದಾರೆ. ಆದರೆ ಅವರು ಸಾಕ್ಷಿ ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ ಎನ್ನುವಂತಹ ಮಾತನ್ನು ಕೂಡ ಅವರು ಸಭೆಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಯಾರೇ ಇದ್ರೂ ಕೂಡ ಇಂತಹ ಒಂದು ಭ್ರಷ್ಟರನ್ನ ಆದಷ್ಟು ಬೇಗ ಅವರನ್ನ ಕಠಿಣ ಕಾನೂನು ಕ್ರಮವನ್ನು ವಹಿಸಬೇಕಾಗಿದೆ. ಜೊತೆಗೆ ಅವರನ್ನ ಕಟ್ಟು ಹಾಕುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕು. ಯಾಕೆಂದ್ರೆ ಸಾರ್ವಜನಿಕವಾಗಿ ಇಂಥ ಯೋಜನೆಗಳಿಗೂ ಕೂಡ ಕಮಿಷನ್ ಅನ್ನ ಕೇಳ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಇದು ಬಹಳ ತಲೆ ತಗ್ಗಿಸ್ತಕ್ಕಂತಹ ನಾಚಿಕೆಗೇಡಿನ ಸಂಗತಿ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಇಂತಹ ಒಂದು ಪ್ರವೃತ್ತಿಗಳಿಗೆ, ಇಂತಹ ಒಂದು ಕೆಲಸಗಳಿಗೆ
ನಗರಸಭೆಯ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾಡಳಿತ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಕಠಿಣ ಕಾನೂನು ಕ್ರಮವನ್ನು ವಹಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಗರಸಭೆಯಲ್ಲಿ ನಡೆದಂತಹ ಬಜೆಟ್ ಸಭೆಯಲ್ಲಿ ಸ್ವತಃ ನಗರಸಭೆಯ ಸದಸ್ಯರೇ ಒತ್ತಾಯವನ್ನ ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.